ನೋ ಶುಗರ್ ನೋ ಮೈದಾ, ಒಂದು ಹೆಲ್ದಿ ವೆಯ್ಟ್ ಲಾಸಿಗೂ ಹೆಲ್ಪ್ ಮಾಡುವಂಥ ಒಂದು ಕೇಕ್ ರೆಸಿಪಿನ ಫಸ್ಟ್ ಟೈಮ್ ನನ್ನ ಮಗ ಅಗಸ್ತಿನ ಜೊತೆ ಸೇರಿಕೊಂಡು ಟ್ರೈ ಮಾಡಿದ್ದೀನಿ. ನಾನು ನಿಶಾ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಕೇಕ್ ಮಾಡೋದಕ್ಕೆ ಡೇಟ್ಸು ಇದೊಂದು 15-20 ಡೇಟ್ಸ್ ಇದೆ. ಒಂದು 1/4 ಬೌಲಷ್ಟು, ಅಂದರೆ ಇದು ದೊಡ್ಡ ಬೌಲ್. ಓಕೆ, ಅದರ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಹಾಲಲ್ಲಿ ಅದನ್ನು ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಟ್ಟಿದ್ದೆ, ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ. ಡೇಟ್ಸ್ ಚೆನ್ನಾಗಿ ನೆಂದಿದೆ, ಅದೇನು ಹಾಲು ನಾನು ಹಾಕಿಟ್ಟಿದ್ದೆ ಅದನ್ನು ಸೇರಿಸ್ಕೊಂಡು ಡೇಟ್ಸ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದೊಂದು ಬೌಲಷ್ಟು ಪೇಸ್ಟ್ ರೆಡಿ ಇದೆ. ಈಗ ನಾನು ಇದಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮಲ್ಟಿಗ್ರೈನ್ ಎರಡು ಮಿಕ್ಸ್ ಮಾಡಿ ಒಂದು ಅರ್ಧ ಬೌಲಷ್ಟು ಹಿಟ್ಟನ್ನು ಚೆನ್ನಾಗಿ ಸಾಣಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇದೇ ಥರದಿರೋದು ಜ್ಯೂಸ್ದು ಸ್ಟ್ರೈನರ್ ಇದು, ಅದರಲ್ಲೇ ಸಾಣಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಮಿಕ್ಸ್ ಮಾಡುವಾಗ ಲಮ್ಸ್ ಆಗೋದಿಲ್ಲ ಹಿಟ್ಟು. 2 ಸ್ಪೂನಷ್ಟು ಕೊಕೋವಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಿಟ್ಟು ಥರನೇ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಸಿ ಆಗುತ್ತೆ ನಮಗೆ ಪ್ರಾಸೆಸ್, ವಿತೌಟ್ ಲಮ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನಾನು ಡೇಟ್ಸ್ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ. ಈ ರೆಸಿಪಿಯಲ್ಲಿ ನಾನು ಎಗ್ ಕೂಡ ಯೂಸ್ ಮಾಡಿರಲಿಲ್ಲ. ಕೇಕ್ ಮೇಲ್ಗಡೆ ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ಅದು ನಾರ್ಮಲಾಗಿ ಗೊತ್ತಿಲ್ಲ ನನಗೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ಟೇಸ್ಟಲ್ಲಿ ಮಾತ್ರ ಏನೂ ಡಿಫ್ರೆನ್ಸ್ ಇರಲಿಲ್ಲ ಆ್ಯಂಡ್ ತುಂಬ ಸ್ಪಾಂಜಿಯಾಗಿ ಕೂಡ ಇತ್ತು. ಇಲ್ಲಿ ಅಗಸ್ತ್ಯ ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಕೇಕ್ ಮಿಕ್ಸ್ ರೆಡಿ ಇದೆ. ಅದನ್ನು ಕೇಕ್ದೇನು ಟ್ರೇ ಇದೆ ಅದಕ್ಕೆ ಒಂದು ಬೇಕಿಂಗ್ ಶೀಟ್ ಹಾಕಿಬಿಟ್ಟು ಅದರಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಬಬಲ್ಸ್ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ಚೆನ್ನಾಗಿ ಟ್ಯಾಪ್ ಮಾಡಿದೆ. ಗಾರ್ನಿಷಿಂಗ್ಗೆ ನಾನು ಸ್ವಲ್ಪ ಬಾದಾಮ್ ಮತ್ತು ಪಿಸ್ತಾ ಸೋಕ್ ಮಾಡಿಟ್ಟಿದ್ದನ್ನು ಚೆನ್ನಾಗಿ ಸ್ಲೈಸ್ ಮಾಡಿದ್ದೆ. ಈವನ್ ಒಂದು ವಾಲ್ನಟ್ ಕೂಡ ಯೂಸ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ. ಕೇಕ್ ರೆಡಿ ಇದೆ. ಅದೇ ಹೇಳಿದಂಗೆ ಮೇಲ್ಗಡೆ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು, ಅದು ಬಿಟ್ಟರೆ ಟೇಸ್ಟಲ್ಲೇನೂ ನನಗೆ ಇನ್ನೂ ಡಿಫ್ರೆನ್ಸ್ ಅನಿಸಿಲ್ಲ. ತುಂಬಾ ಚೆನ್ನಾಗಿತ್ತು. ಅಗಸ್ಟಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ಸ್ ಬೇಕು ಅಂತ ಹೇಳಿ ಅವನಿಗೆ ಅನಿಸ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ಇದರಲ್ಲಿ ಚೆರಿ ಮತ್ತು ದ್ರಾಕ್ಷಿಗಳು, ಒಣ ದ್ರಾಕ್ಷಿನ ಹಾಕಿದರೆ ಅವನಿಗಿನ್ನೂ ಇಷ್ಟ ಆಗತ್ತೆ. ಆ ಥರ ಫ್ರೂಟ್ಸ್ ಎಲ್ಲ ಸಿಕ್ಕರೆ ಅಗಸ್ಟಿಂಗಂತೂ ಟೇಸ್ಟ್ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಯಿತಾ ಈ ಒಂದು ರೆಸಿಪಿ ಹೇಳಿ. ಈ ಒಂದು ಹೊಸ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.